ಐತಿಹಾಸಿಕ ಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ನಾಳೆ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಇದೆ. ನಿನ್ನೆ ತಡರಾತ್ರಿ ಸುಮಾರು 3 ಗಂಟೆ ಸುಮಾರಿಗೆ ಹಸಿ ಕರಗ ನಡೆದಿದೆ. ಹಸಿ ಕರಗದ ಒಂದು ನಂತರ ಬರುವಂಥದ್ದೇ ಹೂವಿನ ಕರಗ. ಮಗುವಿನ ರೂಪದಲ್ಲಿ ದ್ರೌಪದಿ ದೇವಿ ಬರ್ತಾಳೆ ಎಂಬ ಒಂದು ಅಚಲವಾದಂತಹ ನಂಬಿಕೆ ಇದೆ. ನಾಳೆ ಮಧ್ಯರಾತ್ರಿವರೆಗೂ ಕೂಡ ಕರಗ ಶಕ್ತೋತ್ಸವ ನಡೆಯುತ್ತೆ. ಈ ಬಾರಿಯೂ ಕೂಡ ಹೂವಿನ ಕರಗವನ್ನು ಪೂಜಾರಿ ಜ್ಞಾನೇಂದ್ರ ಹೊರ್ತಾರೆ. ನೋಡಿ, ಅವರು ಸತತ 16ನೇ ಬಾರಿ ಕರಗವನ್ನು ಹೊರ್ತಾ ಇರುವಂಥದ್ದು ಪೂಜಾರಿ ಜ್ಞಾನೇಂದ್ರ ಅವರು. ಈ ಬಾರಿ ಕರಗ ಮಹೋತ್ಸವದಲ್ಲಿ CM DCM ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಸ್ತಾನ್ ಸಬ್ ದರ್ಗಾ ಇರ್ಬೋದು, ಅಣ್ಣಮ್ಮ ದೇವಸ್ಥಾನ ಸೇರಿದಂತೆ ಹಲವೆಡೆ ದರ್ಶನ ಕೂಡ ಸಿಗುತ್ತೆ. ಈ ಬಾರಿ ಕರಗದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಭಕ್ತರು ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಕರಗ ಮಹೋತ್ಸವ ರಂಗು ಪಡ್ಕೊಳ್ತಾ ಇದೆ. ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಕೊಡ್ತಾ ಹೋಗ್ತಾರೆ. ಸುಷ್ಮಿತಾ, ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ? ಎಸ್ ಸಚಿನ್, ಬೆಂಗಳೂರಿನ ಇತಿಹಾಸವನ್ನು ಸಾರುವಂತಹ ಬೆಂಗಳೂರು ಕರಗ ಅಂದರೆ ಹೂವಿನ ಕರಗ ನಾಳೆ ಮಧ್ಯರಾತ್ರಿ ನಡೆಯಲಿದೆ. ಅದಕ್ಕಿಂತ ಮುಂಚೆ ಹಸಿ ಕರಗ ಮಧ್ಯರಾತ್ರಿ 3 ಗಂಟೆಗೆ ಶುರುವಾಗಿ ಈಗ ಹಸಿ ಕರಗ ದೇಗುಲದ ಗರ್ಭಗುಡಿಯನ್ನು ಸೇರಿರುವಂಥದ್ದು. ದ್ರೌಪದಿ ದೇವಿ ಮಗುವಾಗಿ ಭೂಮಿಗೆ ಬರ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಅಂದರೆ ಚಿತ್ರ ಪೂರ್ಣಿಮೆಗೂ 3 ದಿನ ಮುಂಚೆ ಮಗುವಾಗಿ ದ್ರೌಪದಿ ದೇವಿ ಭೂಮಿಗೆ ಬರ್ತಾಳೆ. 3 ದಿನ ಇರುವಂತಹ ಭಕ್ತಾದಿಗಳ ಜೊತೆ ದ್ರೌಪದಿ ದೇವಿ ಇರ್ತಾಳೆ, ಹಾಗೆ ಹರಿಸ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂತಹ ಧರ್ಮರಾಯ ಸ್ವಾಮಿ ದೇಗುಲದ ಮುಂದೆಯೂ ಕೂಡ ನೀವು ನೋಡ್ತಾ ಇರ್ಬೋದು ವೀರಕುಮಾರರು. ಅಂದರೆ ವೀರಕುಮಾರರ ರಕ್ಷಣೆಯಲ್ಲಿ ಸಂಪಂಗಿ ಕೆರೆಯ ಮೂಲಕ ಅಲ್ಲಿರುವಂತಹ ಕಲ್ಯಾಣಿಯಲ್ಲಿ ಹಾಗೆ ಶಕ್ತಿಪೀಠದಲ್ಲಿ ಹಸಿ ಕರ್ಗಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅದಾದ ನಂತರ GBAಯ ಮುಖ್ಯ ಕಚೇರಿಯಲ್ಲಿರುವಂತಹ ದೇವಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿ ವೀರಕುಮಾರರ ರಕ್ಷಣೆಯಲ್ಲಿ ಹಸಿ ಕರ್ಗದ ಮೂಲಕ ದ್ರೌಪದಿ ದೇವಿ ಈ ಒಂದು ಗರ್ಭಗುಡಿಗೆ ಬಂದು ನೆಲೆಸ್ತಾಳೆ. ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ವೀರಕುಮಾರರು, ಅಂದರೆ ಈ ಒಂದು ಕರ್ಗ ಮಹೋತ್ಸವದಲ್ಲಿ 1000ಕ್ಕೂ ಹೆಚ್ಚು ವೀರಕುಮಾರರು ಭಾಗಿಯಾಗ್ತಾರೆ. ಹಾಗಾದ್ರೆ ಅವರ ಆಚರಣೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ನೇರವಾಗಿ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ವೀರಕುಮಾರರು ದ್ರೌಪದಿ ದೇವಿ ಇವಾಗ ನೀವು ಸುರಕ್ಷಿತವಾಗಿ ಕರ್ಕೊಂಡು ಬಂದು ದೇಗುಲದ ಗರ್ಭಗುಡಿಯಲ್ಲಿ ಬಿಟ್ಟಿದ್ದೀರಾ. ನಿಮ್ಮ ಆಚರಣೆ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟೊತ್ತಿಗೆ ಶುರುವಾಯಿತು ಪೂಜೆ ಎಲ್ಲ? ಮೇಡಮ್, ರಾತ್ರಿ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕಳಶ ಪ್ರತಿಷ್ಠಾಪನೆ ಆಗುತ್ತೆ. ಆಮೇಲೆ ಅಲ್ಲಿಂದ ಸ್ನಾನದ ಘಟ್ಟಕ್ಕೆ ಹೋಗ್ತೀವಿ. ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ಕರ್ಗ ಹೊತ್ಕೊಂಡು ಇಲ್ಲಿಗೆ ತಗೊಂಬಂದು ಈಗ ಒಳಗಡೆ ಹೋಗಿ ಸೇರಿದೆ. ಇಷ್ಟೊತ್ತಾಗಿದೆ. ಹೇಗೆ ಅನ್ಸುತ್ತೆ ಸರ್, ಎಷ್ಟು ವರ್ಷದಿಂದ ಭಾಗಿಯಾಗ್ತಾ ಇದ್ದೀರಾ ವೀರಕುಮಾರರಾಗಿ? ಮೇಡಮ್, ಈಗ ನನಗೆ 51 ವರ್ಷ, ಸುಮಾರು 35 ವರ್ಷದಿಂದ ನಾವು ಭಾಗಿಯಾಗ್ತಾ ಇದ್ದೀವಿ. ಈ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಜನ ಸೇರ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಮೇಡಮ್, ಆ ದ್ರೌಪದಿ ತಾಯಿ ಶಕ್ತಿ ಆ ಸೇರಿಸ್ಕೊಳ್ತಾ ಇದ್ದಾಳೆ. ನಾವು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ ಸರ್, ನೀವೆಷ್ಟು ವರ್ಷದಿಂದ ವೀರಕುಮಾರರಾಗಿ? ನಾವು ಸುಮಾರು ಒಂದು 30-40 ವರ್ಷದಿಂದ ವೀರಕುಮಾರರಾಗಿದ್ವಿ. ಇದೇ ವಿಶ್ವವಿಖ್ಯಾತ ಪ್ರಸಿದ್ಧವಾದ ಮಹಾಕರ್ಗವು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆದಿದೆ. ನಿನ್ನೆ ರಾತ್ರಿ 2 ಗಂಟೆ 2:30ಗೆ ಕಳಕ್ಕೆ ದೇವರು ಬಂದು ಅಲ್ಲಿ ಒಂದು ಸುಮಾರು 5-5:30ಗೆ ಆ ದೇವಸ್ಥಾನ ಕಳದಲ್ಲಿ ಕರಗ ಹೊತ್ಕೊಂಡು 7 ಸೂತ್ರದ ಕೋಟೆಯಲ್ಲಿ 5 ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ ಬಂದಿದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿರೋ ಭಕ್ತಾದಿಗಳು ಮತ್ತು ವೀರಕುಮಾರರು ಎಲ್ಲರಿಗೂ ದೇವರು ತುಂಬ ಒಳ್ಳೆಯ ದರ್ಶನ ಕೊಟ್ಟು ಹರಿಸಿದೆ. ಇದು ನಮ್ಮ ವಿಶ್ವವಿಖ್ಯಾತ ಕರಗ ಆಗಿದ್ದರಿಂದ ನಮ್ಮ ದೇಶಕ್ಕೂ ಒಂದು ಹೆಮ್ಮೆ ಇದೆ ಮೇಡಮ್. ಸರ್, ದ್ರೌಪದಿ ದೇವಿ ಮಗುವಿನ ರೂಪದಲ್ಲಿ ಭೂಮಿಗೆ ಬಂದಿದ್ದಾರೆ. ದ್ರೌಪದಿ ದೇವಿ ಶಕ್ತಿ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಎಷ್ಟು ವರ್ಷದಿಂದ ವೀರಕುಮಾರರಾಗಿದ್ದೀರಾ? ನಾವು ನಾವು 50 ವರ್ಷದಿಂದ ಆಗಿದ್ದೀವಿ. ದ್ರೌಪದಿ ದೇವಿ ಮಗುವಾಗಿ ಬಂದಿದ್ದಾರೆ ಇವಾಗ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ದ್ರೌಪದಿ ಮಗುವಾಗಿ ಬಂದಿರೋದು ಎಲ್ಲರೂ ಹೆಮ್ಮೆನೇ. ಅದನ್ನು ಎಲ್ಲರೂ ಕಾಪಾಡ್ಕೊಂಡು ಹೋಗಬೇಕು ಅದೇ ರೀತಿ ಅಂತ ನಾವು ಪ್ರಾರ್ಥಿಸ್ತೀವಿ. ಸರ್, ನೀವೇನು ಹೇಳ್ತೀರಾ ಸರ್ ಕರಗ ಆಚರಣೆ ಬಗ್ಗೆ? ನೀವು ಎಷ್ಟು ವರ್ಷದಿಂದ ಭಾಗಿಯಾಗ್ತೀರಾ? ನಾವು ಒಂದು 17 ವರ್ಷದಿಂದ ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮ ತಂದೆಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಳ್ಳೆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಈ ಪೊಂಗಲ್ ಸೇವೆ ಕರ್ಪೂರ ಸೇವೆ ಎಲ್ಲ ಯಾವಾಗ ಆಗುತ್ತೆ ಸರ್? ಪೊಂಗಲ್ ಸೇವೆ ಕರ್ಪೂರ ಸೇವೆ ಅಂದರೆ ಈಗ ನಾಳೆ ನಾಳಿದ್ದು ಆಗ್ಬೋದಲ್ಲ? ನಾಳೆ ನಾಳಿದ್ದು ಆಗುತ್ತೆ. ಓಕೆ ಸರ್, ಇದಿಷ್ಟು ವೀರಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಮತ್ತೊಂದು ನೀವು ನೋಡ್ತಾ ಇರ್ಬೋದು ದೇಗುಲದ ಮುಂಭಾಗದಲ್ಲೂ ಕೂಡ ಕರ್ಪೂರವನ್ನು ಹಚ್ಚಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮಗುವಿಗೆ 5 ವರ್ಷ ಇರೋ ಮಕ್ಕಳು ಕೂಡ ಈ ಒಂದು ವೀರಕುಮಾರರಾಗಿ ಈ ಒಂದು ಆಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 100 ವರ್ಷಗಳ ಇತಿಹಾಸವನ್ನ ಈ ಒಂದು ಕರ್ಗ ಹೊಂದಿದೆ. ಪ್ರಮುಖವಾಗಿ ಈಗ ಏನು ಹಸಿ ಕರ್ಗದ ಮೂಲಕ ದ್ರೌಪದಿ ದೇವಿ ಭೂಮಿಗೆ ಬಂದಿದ್ದಾಳೆ. ಇವತ್ತು ಪೊಂಗಲ್ ಸೇವೆ ಆಗುತ್ತೆ, ಹಾಗೆ ನಾಳೆ ಕರ್ಪೂರದ ಸೇವೆ ಆಗುತ್ತೆ. ಅದಾದ ನಂತರ ಮಧ್ಯರಾತ್ರಿ ವೇಳೆಯಲ್ಲಿ ಹಸಿ ಕರ್ಗದ ಮೂಲಕ ದ್ರೌಪದಿ ದೇವಿ ಎಲ್ಲರಿಗೂ
ಎಲ್ಲರಿಗೂ ಕೂಡ ಒಂದು ದರ್ಶನವನ್ನ ನೀಡ್ತಾಳೆ. ಈ ಒಂದು ಕರಗ ಮಹೋತ್ಸವದಲ್ಲಿ ಸಾಕಷ್ಟು ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. 10 ಲಕ್ಷಕ್ಕೂ ಹೆಚ್ಚಿನ ಜನರು ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಇದ್ರ ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಕೂಡ ಬಂದು ದ್ರೌಪದಿ ದೇವಿಯ ದರ್ಶನವನ್ನು ಕೂಡ ಪಡಿತಾರೆ. ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಇಡೀ ದೇಗುಲವನ್ನ ಹೂವಿನ ಅಲಂಕಾರ ಮಾಡಿರುವಂತದ್ದು. ಒಳಭಾಗದಲ್ಲೂ ಕೂಡ ದೇವಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆಗ್ತಾ ಇದೆ. 16ನೇ ಬಾರಿಗೆ ಜ್ಞಾನೇಂದ್ರ ಅವರು ಕೂಡ ಈ ಒಂದು ಕರಗವನ್ನ ಹೊರತಾ ಇದ್ದಾರೆ. ವಿಶೇಷವಾಗಿರುವಂತಹ ಈ ಒಂದು ಮಹೋತ್ಸವದಲ್ಲಿ ಕೇವಲ ವಹಿನಿ ಕುಲ ಕ್ಷತ್ರಿಯ ಜನಾಂಗದವರು ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಜನಾಂಗದವರು ಕೂಡ ಭಾಗಿಯಾಗ್ತಾರೆ. ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾರೆ, ಹಾಗೆ ದ್ರೌಪದಿ ದೇವಿಗೆ ನಮನವನ್ನ ಸಲ್ಲಿಸ್ತಾರೆ. ಸಚಿನ್, ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.